ಇನ್ನು ಮೂರನೇ ಸುದ್ದಿಯತ್ತ ಗಮನ ಹರಿಸೋದಾದ್ರೆ ಪೌರಾಯುಕ್ತಗೆ ರಾಜೀವ್ ಗೌಡ ಧಮಕಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಅಲ್ಲೋಲ ಕಲ್ಲೋಲವೇ ಆಗ್ಬಿಟ್ಟಿದೆ. ರಾಜೀವ್ ಗೌಡನ ಮೇಲೆ 2 ಕೇಸ್ ಬೀಳ್ತಾ ಇದ್ದಂತೆ ರಾಜೀವ್ ಗೌಡ ಪರಾರಿ ಆಗಿದ್ದಾರೆ. ಪೌರಾಯುಕ್ತಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಚಪ್ಪಲಿ ಹೊಡೆಸ್ಬಿಡ್ತೀನಿ, ಬೆಂಕಿ ಹಚ್ಚಿಬಿಡ್ತೀನಿ, ಎತ್ತಂಗಡಿ ಮಾಡಿಸ್ಬಿಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಈಗ ಅರೆಸ್ಟ್ ಭೀತಿಯಲ್ಲಿ ಸಾಹೇಬರು ತಲೆ ಮರೆಸ್ಕೊಂಡಿದ್ದಾರೆ. ಪ್ರತ್ಯೇಕ 2 ನ್ಯಾಯಾಲಯಗಳಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಿರೀಕ್ಷಣಾ ಜಾಮೀನಿಗಾಗಿ ರಾಜೀವ್ ಗೌಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ಕೋರ್ಟ್ಗಳಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಜೆಎಂಎಫ್ಸಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ರಾಜೀವ್ ಪರ ವಕೀಲರು. ಚಿಂತಾಮಣಿ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಕಳೆದ 4 ದಿನಗಳಿಂದ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದಾರೆ. ಈಗ ನಮಗೆ ಕಾಡುವಂತ ಪ್ರಶ್ನೆ, ಪೊಲೀಸ್ನವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾರೇ ತಪ್ಪು ಮಾಡಿದ್ರು ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುತ್ತೇವೆ, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ಹೇಳಿಕೆಯನ್ನ ಡಿಸಿಎಂ ಸಾಹೇಬರು ಆ ಘಟನೆ ನಡೆದ ದಿನವೇ ಹೇಳಿಕೆಯನ್ನ ಕೊಟ್ಟಿದ್ರು. ಬಟ್ ಇಷ್ಟೆಲ್ಲ ಮಾತಾಡಿದಂತ ಈ ಕಾಂಗ್ರೆಸ್ನ ಮುಖಂಡ ತಲೆಮರೆಸ್ಕೊಂಡಿರೋದು, ತಪ್ಪೇ ಮಾಡಿಲ್ಲ, ನಾನೇನೂ ಹೇಳಿಕೆ ಅಥವಾ ಏನೂ ಉದ್ದೇಶಪೂರ್ವಕವಾಗಿ ಮಾತಾಡಿಲ್ಲ ಅಂದವರು ತಲೆಮರೆಸ್ಕೊಳ್ಳುವಂಥ ಅವಶ್ಯಕತೆ ಏನಿತ್ತು? ಜೊತೆಗೆ ಸರ್ಕಾರ ಅವ್ರದ್ದೇ ಇದೆ, ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಂದು ಶರಣಾಗತಿ ಆಗಪ್ಪ ಅಂತ ಹೇಳಿ ಯಾರೂ ಕೂಡ ಮಾತನಾಡಿಲ್ಲ. ಇದೆಲ್ಲದರ ಜೊತೆಗೆ ಘಟನೆ ನಡೆದು 4 ದಿನಗಳಾಯಿತು, ತಲೆಮರೆಸ್ಕೊಂಡಿದ್ದಾರೆ. ಪೊಲೀಸ್ನವ್ರು ಏನು ಮಾಡ್ತಾ ಇದ್ದಾರೆ ಹಾಗಾದ್ರೆ? ಅವರು ತಲೆ ಮರೆಸ್ಕೊಂಡಿದ್ದಾರೆ. ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಯಾರು ಕಾನೂನಿಗಿಂತ ಮೇಲೂ ಇಲ್ಲ, ಕೆಳಗಡೆನೂ ಇಲ್ಲ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಅವ್ರು ಯಾರು ನಮ್ಮ ಪಾರ್ಟಿಯವರಾಗಲಿ ಯಾವ ಪಾರ್ಟಿಯವರಾಗಲಿ ಅವರು ತಲೆ ಮರೆಸ್ಕೊಂಡಿದ್ದಾರೆ. ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಯಾರು ಕಾನೂನಿಗಿಂತ ಮೇಲೂ ಇಲ್ಲ, ಕೆಳಗಡೆನೂ ಇಲ್ಲ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಅವ್ರು ಯಾರು ನಮ್ಮ ಪಾರ್ಟಿಯವರಾಗಲಿ ಯಾವ ಪಾರ್ಟಿಯವರಾಗಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ರಿಪೋರ್ಟರ್ ರಾಜಪ್ಪ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಪ್ಪ, 4 ದಿನಗಳಾಯಿತು ಈ ಘಟನೆಯಾಗಿ ತಲೆಮರೆಸ್ಕೊಂಡಿದ್ದಾರೆ. ಸಾಹೇಬರು ಎಲ್ಲಿ ಹೋಗಿದಾರಂತೆ? ಪೊಲೀಸ್ನವ್ರು ಏನು ಹೇಳ್ತಾ ಇದ್ದಾರೆ? ಪೊಲೀಸ್ನವರ ತನಿಖೆ ಎಲ್ಲಿಗೆ ಬಂದಿದೆ? ಈಗ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಖಂಡಿತ ಈ ಒಂದು ಪೌರಾಯುಕ್ತೆಗೆ ರಾಜೀವ್ ಗೌಡ ಧಮಕಿ ಹಾಕಿರ್ತಕ್ಕಂಥ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ಸುಮಾರು 50 ಜನಕ್ಕೂ ಹೆಚ್ಚಿನ ಜನ ಈಗಾಗಲೇ ಹುಡುಕಾಟ ನಡೆಸ್ತಕ್ಕಂಥದ್ದು. ಅದು ಪ್ರಬಲ ಒಂದು ಪೊಲೀಸ್ ಇಲಾಖಾ ಅಧಿಕಾರಿಗಳು 3 ಇನ್ಸ್ಪೆಕ್ಟರ್ಗಳು ಸೇರ್ಕೊಂಡು ಇವತ್ತು ಒಂದು ತಂಡವನ್ನ ರಚನೆ ಮಾಡಿ ಈಗ 50 ಜನ ಪೊಲೀಸರ ಸಿಬ್ಬಂದಿಯೊಂದಿಗೆ ಹುಡುಕಾಟ ನಡೆಸ್ತಾ ಇದ್ರೆ. ಇನ್ನು ಚಿಕ್ಕಬಳ್ಳಾಪುರ SP ಕುಶಲ್ ಚೌಕ್ಷಿ ಅವರು ಈಗ ಶಿಡ್ಲಘಟ್ಟ ಟೌನ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಒಂದು ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ಇಷ್ಟೆಲ್ಲಾ ನಡೀತಾ ಇದ್ರು ಕೂಡ ಯಾಕೆ ರಾಜೀವ್ ಗೌಡರು ಬಂಧನ ಆಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಇವತ್ತು ಜನರಲ್ಲಿ ಮೂಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜೀವ್ ಗೌಡರು ಚಿಂತಾಮಣಿ 2ನೇ ಸತ್ರ ನ್ಯಾಯಾಲಯದಲ್ಲಿ ಇವತ್ತು ಒಂದು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಆದ್ರೆ ಇಲ್ಲಿ ಅನುಮಾನ ಬರ್ತಕ್ಕಂಥದ್ದಂದ್ರೆ, ಇವತ್ತು ಅರ್ಜಿ ಸಲ್ಲಿಸೋದಕ್ಕೆ ಎಲ್ಲ ಕೂಡ ರಾಜೀವ್ ಗೌಡರು ಬರ್ಬೇಕು ಅಥವಾ ಅವರು ಸಿಗ್ನೇಚರ್ ಹಾಕ್ಬೇಕು, ಎಲ್ಲ ಹಾಕ್ಬೇಕು, ಅವ್ರು ಬರ್ತಾರೆ. ಆದ್ರೆ ಸ್ಟೇಷನ್ಗೆ ಕರ್ಕೊಂಡ್ಬಂದು ಅವ್ರನ್ನ ಕೂರ್ಸೋದಕ್ಕೆ ಯಾಕಾಗ್ತಾ ಇಲ್ಲ ಪೊಲೀಸರ ಕೈಲಿ ಅಂತೇಳಿ ಈಗ ಸಾರ್ವಜನಿಕದಲ್ಲಿ ಇರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡ್ಬೇಕಾಗಿರೋದು ಪೊಲೀಸರು. ಆದ್ರೆ ಪೊಲೀಸರು ಮಾತ್ರ ಹೇಳ್ತಿದ್ರೆ, ನಾವು ಎಲ್ಲಾ ಕಡೆನೂ ಹುಡುಕಾಡ್ತಾ ಇದೀವಿ, 5 ಟೀಮ್ ಮಾಡಿದೀವಿ, 3 ಟೀಮ್ ಮಾಡಿದೀವಿ, 50 ಜನ ಪೊಲೀಸರು ಸೇರ್ಕೊಂಡು ಹುಡುಕಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರೆ. ಆದ್ರೆ ರಾಜೀವ್ ಗೌಡರು ಯಾಕೆ ಸಿಕ್ಕಿಲ್ಲ? ನ್ಯಾಯಾಲಯಕ್ಕೆ ಹೋಗಿ ಬಯಲ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಟೈಮ್ ಸಿಗುತ್ತೆ, ರಾಜೀವ್ ಗೌಡರು ಹೋಗ್ತಾರೆ. ಆದ್ರೆ ಈಗ ಸ್ಟೇಷನ್ಗೆ ಕರ್ಕೊಂಡ್ಬರೋದಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಕೇಳಿ ಇಲ್ಲಿಗ ಸಾರ್ವಜನಿಕ ವಲಯದಲ್ಲಿ ಇದ್ದಿರ್ತಕ್ಕಂಥ ಪ್ರಶ್ನೆ. ಆದ್ರೆ ಇವತ್ತು CM ಅವರು ಸಹ ಉತ್ತರ ಕೊಟ್ಟಿದ್ದಾರೆ. ನಾವು ಅವ್ರನ್ನ ಎಲ್ಲೇ ಇದ್ರು ಕೂಡ ಬಂಧನ ಮಾಡ್ತೀವಿ, ಕಾನೂನು ಮುಂಗಡೆ ಯಾರು ದೊಡ್ಡವರಲ್ಲ ಚಿಕ್ಕವರಲ್ಲ, ಎಲ್ಲರೂ ಒಂದೇ ಅಂತ ಹೇಳಿದ್ದಾರೆ. ಆದ್ರೆ ಇವ್ರನ್ನ ಬಂಧಿಸೋದಕ್ಕೆ ಮಾತ್ರ ಯಾಕೆ ಹಿಂದೇಟ್ ಆಗ್ತಾ ಇದ್ದಾರೆ ಪೊಲೀಸರು? ಪೊಲೀಸರ ಮೇಲೆ ಯಾಕೆ ಪ್ಲೆಜರ್ ಆಗ್ತಾ ಇಲ್ಲ? ಈಗ ಇನ್ನು ಕೂಡ ಯಾರೋ ಸಣ್ಣ ಪುಟ್ಟ ಪೆಟಿ ಕೇಸುಗಳಲ್ಲಿ ಕೂಡ ದಾಖಲಾಗಿರ್ತಕ್ಕಂಥ ಪ್ರಕರಣಗಳಲ್ಲಿ ಹುಡ್ಕೊಂಡು ಹೋಗಿ ಎತ್ತಾಕೊಂಡ್ಬರ್ತಾರೆ. ಆದ್ರೆ ಈತ ರಾಜೀವ್ ಗೌಡ ಕಾಂಗ್ರೆಸ್ ಅಭ್ಯರ್ಥಿ, ಈಗ ಆಲ್ರೆಡಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥವ್ರು ಪ್ರಭಾವಿ ಇದ್ದಾರೆ ಅನ್ಬಿಟ್ಟು ಅವ್ರನ್ನ ಟಚ್ ಮಾಡಕ್ಕೂ ಆಗ್ತಾ ಇಲ್ಲ ಪೊಲೀಸರ ಕೈಯಲ್ಲಿ. ಇಂತಹ ಪರಿಸ್ಥಿತಿ ಇದ್ದಾಗ ಸಾಮಾನ್ಯರ ಕತೆ ಹೇಗೆ? ಈಗ ಪೌರಾಯುಕ್ತ ಆಗಿರ್ತಕ್ಕಂಥ ಅಮೃತ ಗೌಡ್ರಿಗೆ ಎಲ್ಲಿ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಒಂದು ಅನುಮಾನ ಒಂದ್ ಕಡೆ ಎದ್ದಿದ್ರೆ, ಈ ಕಡೆ ರಾಜೀವ್ ಗೌಡ್ರ ವಿರುದ್ಧ ಹಲವಾರು ಹೋರಾಟಗಳು ನಡೀತಾ ಇದಾವೆ. ಬಂಧನ ಮಾಡ್ಬೇಕು ಅಂತ ಹೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ. ಆದ್ರೆ ಇದೆಲ್ಲರ ನಡುವೆ ಇವತ್ತು ರಾಜೀವ್ ಗೌಡ್ರ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರೆ ಇದ್ರೆಲ್ಲರ ನಡುವೆ ಸಾರ್ವಜನಿಕ ವಲಯದಲ್ಲಿ ಇವತ್ತು ಒಂದು ಪ್ರಶ್ನೆ ಇದ್ದಿರ್ತಕ್ಕಂಥದ್ದು, ಎಲ್ಲಿ ನ್ಯಾಯ ಇದೆ ಅಂತೇಳಿ. ರಾಮ್, ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.